ಪುಟದಲ್ಲಿ ಹುದುಗಿ ಹೋಗಿದ್ದ ಲಕ್ಕುಂಡಿಯ ಗತವೈಭವ ಮುಂದಿನ ಪೀಳಿಗೆಗೆ ತಿಳಿಯುವಂತಾಗ್ತಾ ಇದೆ. ಇನ್ನು ಪ್ರಾಮಾಣಿಕವಾಗಿ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಕೊಟ್ಟು ದೇಶದಲ್ಲಿ ಸದ್ದು ಮಾಡಿದ್ದ ರೆತ್ತಿ ಕುಟುಂಬ ಸದ್ಯ ನಿರಾಳವಾಗಿದೆ. ಕೊಟ್ಟ ಭರವಸೆಯಂತೆ ರೆತ್ತಿ ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಮೊತ್ತ ಕೈ ಸೇರಿದೆ. ಇದರ ಮಧ್ಯೆ ಜೀರ್ಣೋದ್ಧಾರ ಮಾಡ್ತಾ ಇದ್ದ ಚೌಕಿಮಠ ಅವರ ಆವರಣದಲ್ಲಿ ಹಾಗೊಂದು ಪ್ರತ್ಯಕ್ಷವಾಗಿದೆ. ಇದೆಲ್ಲದರ ಕುರಿತು ಲಕ್ಕುಂಡಿಯ ಉತ್ಖನನದ ಒಂದು ವರದಿ ನಿಮ್ಮ ಮುಂದೆ. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ನಿಧಿ ನೀಡಿದ ರೆತ್ತಿ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಜಮೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಇಂದಿಗೆ 23 ದಿನದ ಉತ್ಖನನ ಕಾರ್ಯ ನಡೆದಿದೆ. ಆದರೆ ಇಲ್ಲಿವರೆಗೆ ಸುಮಾರು 40ಕ್ಕೂ ಹೆಚ್ಚು ಪ್ರಾಚೀನ ಅವಶೇಷಗಳು ಪತ್ತೆಯಾಗಿವೆ. ಆದರೆ ಇಂದು 7 ವಿಧದ ಮಣ್ಣಿನ ಸ್ತರಗಳನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿಗಳಿಂದ ಗುರುತಿಸಲಾಗಿದೆ. ಇದಕ್ಕೂ ಮುನ್ನ ಅಂದ್ರೆ ಜನವರಿ 10ರಿಂದ ಲಕ್ಕುಂಡಿ ಗ್ರಾಮ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಿದೆ. ಅಂದು ಪ್ರಜ್ವಲ್ ರೆತ್ತಿಗೆ ಸಿಕ್ಕ ನಿಧಿ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿ ರೆತ್ತಿ ಕುಟುಂಬ ಸೈ ಎನ್ಸ್ಕೊಂಡಿತ್ತು. ಆದ್ರೆ ಅದಾದ ಬಳಿಕ ಆಶ್ವಾಸನೆ ನೀಡಿದ ಅಧಿಕಾರಿಗಳು ನಿಧಿ ನೀಡಿದ ನಂತರ ರೆತ್ತಿ ಕುಟುಂಬದತ್ತ ತಿರುಗಿ ಕೂಡ ನೋಡಿರಲಿಲ್ಲ. ಜನವರಿ 26ರಂದು ಜಿಲ್ಲಾಡಳಿತದಿಂದ ಅಧಿಕೃತ ಘೋಷಣೆ ಮಾಡಿ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ರು. ಮಾತು ಕೊಟ್ಟು ದಿನಗಳು ಉರುಳಿದ್ರೂ ಕೂಡ ರೆತ್ತಿ ಕುಟುಂಬಕ್ಕೆ ಯಾವ ಪರಿಹಾರ ಬಂದಿರಲಿಲ್ಲ. ಇದರಿಂದ ಬ್ಯಾಂಕ್ಗೆ ಅಲೆದು ಪ್ರಜ್ವಲ್ ಹಾಗೂ ತಾಯಿ ಕಸ್ತೂರವ್ವ ಸುಸ್ತಾಗಿದ್ರು. ಆದ್ರೆ ನಿಧಿ ಸಿಕ್ಕ ದಿನದಿಂದ ನಿಮ್ಮ ಜೀ ಕನ್ನಡ ನ್ಯೂಸ್ ಮಾತ್ರ ರೆತ್ತಿ ಕುಟುಂಬದ ಕೈ ಬಿಟ್ಟಿರಲಿಲ್ಲ. ನಿರಂತರವಾಗಿ ರೆತ್ತಿ ಕುಟುಂಬಕ್ಕೆ ಆಗ್ತಿರೋ ಅನ್ಯಾಯದ ಬಗ್ಗೆ ವರದಿ ಪ್ರಸಾರವನ್ನ ಮಾಡ್ತಾನೆ ಬಂತು. ಹೀಗಾಗಿ ಈಗ ಪ್ರಜ್ವಲ್ ಹಾಗೂ ಅವರ ತಾಯಿಗೆ 5 ಲಕ್ಷ ಪರಿಹಾರ ಮೊತ್ತ ಅವರ ಖಾತೆಗೆ ಜಮೆಯಾಗಿದೆ. ಜೊತೆಗೆ ಪ್ರಜ್ವಲ್ ತಾಯಿ ಕಸ್ತೂರವ್ವಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಸಿಕ್ಕಿದೆ. ಹೀಗಾಗಿ ರೆತ್ತಿ ಕುಟುಂಬ ಈಗ ಕೊಂಚ ನಿರಾಳವಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ಗೆ ಅಭಿನಂದಿಸಿದ್ದಾರೆ. ನಡ್ಕೊಂಡಿಲ್ಲ ನಾವು 5 ಲಕ್ಷ ರೂಪಾಯಿ ಬಂದೈತಿ. ನೌಕರಿ ಬಂದೈತಿ, ರೊಕ್ಕನ ಬಂದೈತಿ. 5 ಲಕ್ಷ ರೂಪಾಯಿ ಮನೆ ನಾಳೆ ಹೊಸ್ತಾನೆ. ಧನ್ಯವಾದ. ಚೌಕಿಮಠ ಮನೆಯ ಆವರಣದಲ್ಲಿ ಉರಗ ಪ್ರತ್ಯಕ್ಷ. 2 ದಿನದಿಂದ ಅಲ್ಲೇ ಇದ್ದ ಹಾವು ಸದ್ಯ ನಾಪತ್ತೆ. ಲಕ್ಕುಂಡಿಯಲ್ಲಿ ಇದೇ ಫೆಬ್ರವರಿ 6ರಂದು ಸಚಿವ ಎಚ್.ಕೆ. ಪಾಟೀಲ್ ಪಂಚಬಾವಿ ಹಾಗೂ ಪಂಚ ದೇವಾಲಯಗಳಿಂದ ಅನಾವರಣ ಮಾಡಿದ್ರು. ಲಕ್ಕುಂಡಿ ಗ್ರಾಮಕ್ಕೆ ವಿಶೇಷವಾಗಿ ಸಚಿವ ಎಚ್.ಕೆ. ಪಾಟೀಲರ ಆಸಕ್ತಿ ಹಾಗೂ ಕಾಳಜಿಗೆ ಸುಮಾರು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಇದರಲ್ಲಿ ಚೌಕಿಮಠ ಮನೆತನದ ಇರುವ ದೇವಸ್ಥಾನ ಹಾಗೂ ಬಾವಿ ಕೂಡ ಸೇರ್ಪಡೆಯಾಗುತ್ತೆ. ಹೀಗಾಗಿ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡ ಹಿನ್ನೆಲೆಯಲ್ಲಿ ಚೌಕಿಮಠ ಅವರ ಮನೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಕಳೆದ 3-4 ದಿನಗಳಿಂದ ನಡೆದ ಸ್ವಚ್ಛತಾ ಕಾರ್ಯದಲ್ಲಿ ಹಾವೊಂದು ಪ್ರತ್ಯಕ್ಷವಾಗಿದೆ. 2 ದಿನಗಳಿಂದ ಅಲ್ಲೇ ಇದ್ದ ಹಾವು ನಿನ್ನೆ ಏಕಾಏಕಿ ಮಾಯವಾಗಿದೆ. ಅಂದ್ರೆ ನಿನ್ನೆ ಕೂಡ ಜೆಸಿಪಿ ಹಾಗೂ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ಳಲಾಗಿತ್ತು. ಆ ಸದ್ದು ಗದ್ದಲಕ್ಕೋ ಅಥವಾ ಇನ್ಯಾವ ಕಾರಣಕ್ಕೋ ಗೊತ್ತಿಲ್ಲ, ಉರಗ ಮಾತ್ರ ಅಲ್ಲಿಂದ ಕಾಲ್ಕಿತ್ತಿದೆ. ರೆತ್ತಿ ಕುಟುಂಬಕ್ಕೆ ಭರವಸೆ ಪತ್ರ ನೀಡಿ ಪರಿಹಾರವನ್ನ ನೀಡದೆ ಸುಮ್ಮನಾಗಿದ್ದ ಜಿಲ್ಲಾಡಳಿತದ ನಡೆ ಸ್ವಲ್ಪ ಬೇಸರ ತರಿಸಿತ್ತು. ಆದ್ರೆ ಪರಿಹಾರದ ಮೊತ್ತ ಹಾಗೂ ಉದ್ಯೋಗ ನೀಡಿದ್ದಕ್ಕೆ ಸದ್ಯ ಪ್ರಜ್ವಲ್ ಹಾಗೂ ತಾಯಿ ಕಸ್ತೂರವ್ವ ಖುಷಿಯಾಗಿದ್ದಾರೆ. ಇನ್ನು ಇದರ ಮಧ್ಯೆ ಸದ್ದು ಮಾಡಿದ್ದ ಹಾವು ಮಾತ್ರ ಮತ್ತೆ ಕಾಣದಾಗಿದೆ. ಇತಿಹಾಸ ಹಾಗೂ ಉರಗ ತಜ್ಞರ ಪ್ರಕಾರ ಹಾಳು ಮಣ್ಣು ಹಾಗೂ ಗಿಡಗಂಟಿಗಳಲ್ಲಿ ಹಾವು ಇರೋದು ಸಾಮಾನ್ಯ. ಆದ್ರೆ ಊಹಾಪೋಹಗಳಿಗೆ ಕಿವಿಕೊಟ್ಟು ಗೊಂದಲಕ್ಕೀಡಾಗುವುದು ಬೇಡ. ಏನೇ ಆಗಲಿ, ಲಕ್ಕುಂಡಿಯ ಗತವೈಭವಕ್ಕೆ ನಡೆಯುತ್ತಿರುವ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿ ಸ್ಪಂದಿಸುತ್ತಿರೋದು ಶ್ಲಾಘನೀಯ. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಾಂದರ್, ಜೀ ಕನ್ನಡ ನ್ಯೂಸ್, ಗದಗ.